ಪುಳಿ ಎಲೆಯ ಗಸಿ ತಿನ್ನಲು ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಪುನರ್ಪುಳಿ ಎಲೆಯ ಚಟ್ನಿ ಮಾಡುವ ಅಂತ. ಆಗ ಆ ಎಳೆಯನ್ನು ನಾನು ಈಗ ಕ್ಲೀನ್ ಮಾಡಬೇಕು. ಜ್ವರ ಬರ್ತಾ ಇದೆ, ಊಟ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ಅಂತ ಉಳಿದ್ದು ಏನಾದರೂ ಮಾಡುವ ಅಂತ. ಇದನ್ನು ಚೆನ್ನಾಗಿ ತೆಗೆದು ನೀರು ಟೋಪಲ್ಲಿ ತಗೊಂಡೆ, ಅದನ್ನು ನೀರಿನಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿ ತೊಳೆದು ಮತ್ತೆ ಗ್ಯಾಸಲ್ಲಿಟ್ಟು, ಬಾಣಲೆಯನ್ನು ಗ್ಯಾಸಲ್ಲಿಟ್ಟು ಅದನ್ನು ಬೇಯಿಸಬೇಕು. ಕ್ಲೀನ್ ಮಾಡಿ ಆಯಿತು. ಈಗ ಇದನ್ನು ಚೆನ್ನಾಗಿ ತೊಳೆದು ಈ ಪಾತ್ರಕ್ಕೆ ಹಾಕಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಲಿ. ಈಗ ಗ್ಯಾಸ್ ಓಪನ್ ಮಾಡಿ ಇದನ್ನು ಇಡುವ. ಇದಕ್ಕೆ ಒಂದು ಬಾಯಿ ಮುಚ್ಚುವ. ಮಾಡಲು ತವ ಇಡುವ. ಎಣ್ಣೆ ಹಾಕಿಕೊಂಡೆ. ತವಕ್ಕೆ ಬಿಸಿ ಆದ ಮೇಲೆ ಅದಕ್ಕೆ ಮೆಣಸೆಲ್ಲ ಹಾಕುವ. ಎಣ್ಣೆ ಬಿಸಿ ಆದ ಮೇಲೆ ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ಮೆಣಸು ಫ್ರೈ ಆಗಿ ಇದಕ್ಕೆ ಕೊತ್ತಂಬರಿ, ಸಾಸಿವೆ, ಜೀರಿಗೆ ಇದನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಇನ್ನು ಬೆಳ್ಳುಳ್ಳಿ, ಹುಳಿ ಹಾಕಲಿಕ್ಕಿಲ್ಲ. ನೋಡಿ, ಫ್ರೈ ಆಯಿತು. ತುಂಬ ಚೆಂದ ಆಗ್ತದೆ. ಮುಂಚೆ ಎಲ್ಲ ಅಮ್ಮ ಎಲ್ಲ ಮಾಡಿಕೊಡ್ತಾ ಇದ್ದರು, ಈಗೆಲ್ಲ ಮಾಡೋದಿಲ್ಲ. ಈಗೆಲ್ಲ ಮಕ್ಕಳೆಲ್ಲ ತಿನ್ನಲ್ಲ ಅಂತ ಮಾಡೋದು. ಜ್ವರ ಬಂದಾಗೆಲ್ಲ ಮಾಡಿ ಸ್ವಲ್ಪ ಊಟ ಮಾಡಲಿಕ್ಕೆ ಆಗುತ್ತೆ. ನೋಡಿ, ಎಲ್ಲ ಫ್ರೈ ಆಯಿತು, ಬೇಯಿತು ನೋಡಿ. ಈಗ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳುವ. ಇದನ್ನು ಕೂಡ ಎಲ್ಲ ಹಾಕಿ ರುಬ್ಬಿಕೊಳ್ಳುವ. ಸ್ವಲ್ಪ ಅರಶಿನ ಹಾಕಿ ಮತ್ತು ತೆಂಗಿನ ತುರಿ ಇದನ್ನು ಮಿಕ್ಸಿ ರುಬ್ಬಿ ಆಯಿತು. ಬಂತು. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕಬೇಕು. ಈಗ ಸಾಸಿವೆ ಹಾಕ್ಕೊಳ್ತೇನೆ. ನೀರುಳ್ಳಿ ಬೇವ್ರೆ ಕೆಂಪು ಕಲ್ಲರಿನ ಮೆಣಸು, ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಅದು ಫ್ರೈ ಆಯಿತು. ಪುಳಿ ಎಲೆಯ ಮಾಡಿದ್ದು ಮಸಾಲೆಯನ್ನು ಇದಕ್ಕೆ ಹಾಕುವ. ಸ್ವಲ್ಪ ನೀರು ಕೂಡ ಹಾಕುವ, ಎಷ್ಟು ಬೇಕು. ದಪ್ಪ ಬೇಕಾದರೆ ದಪ್ಪ ಹಾಕೋದು, ಅಲ್ಲ ತುಂಬ ತೆಳುವಲ್ಲ, ತುಂಬ. ಈಗ ಇದನ್ನು ಕುದಿಯಲು ಬಿಡುವ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈಗ ಇದಕ್ಕೆ ಮುಚ್ಚುವ. ಸ್ವಲ್ಪ ಕುದಿ ಬರಬೇಕು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಅನ್ನದ ಜೊತೆ ಮತ್ತು ಎಲ್ಲ ಚೆನ್ನಾಗಾಗ್ತದೆ ತಿನ್ನಲು. ಅನ್ನದ ಜೊತೆ ಹಾಕಿಕೊಂಡು ತಿನ್ನಲು ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂತು. ನೋಡಿ, ಚೆನ್ನಾಗಿ ಕುದಿ ಬಂತು. ಸೂಪರ್ ಆಗುತ್ತೆ ಊಟ ಮಾಡಲಿಕ್ಕೆ. ಪುನರ್ಪುಳಿ ಎಲೆಯ ಗಸಿ. ಪುನರ್ಪುಳಿ ಎಲೆಯ ಗಸಿ ತುಂಬ ಸೂಪರಾಗಿದೆ.
ಒಮ್ಮೆ ನೀವು ಕೂಡ ಮನೆಯಲ್ಲಿ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.